ದರ್ಶನ್ ಫ್ಯಾನ್ಸ್ ವಿರುದ್ಧ ಇವತ್ತು ಎರಡೆರಡು ರೀತಿಯ ಸಮರಗಳು ಆರಂಭ ಆಯಿತು. ಒಂದು ಮೊದಲೇದಾಗಿ ನೋಡೋಣ, ನಟಿ ರಮ್ಯಾ ಅವರಿಗೆ ಸಂಬಂಧಪಟ್ಟದ್ದು. ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿದ್ದವರ ಅಕೌಂಟ್ಗಳನ್ನು ರಮ್ಯಾ ಬಹಿರಂಗಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕಳುಹಿಸಿದಂತಹ ಸಂದೇಶಕ್ಕೂ ಡಿ ಬಾಸ್ ಫ್ಯಾನ್ಸ್ ಕಳಿಸ್ತಾ ಇರುವಂತಹ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು, ಇಂಥವರಿಂದಲೇ ಹೆಣ್ಮಕ್ಳ ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಾಗ್ತಾ ಇರೋದು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಡ್ತೀನಿ ಅಂತ ಕೂಡ ರಮ್ಯಾ ಹೇಳಿದ್ದಾರೆ. ಇದಕ್ಕೆ ಒಂದು ಪೋಸ್ಟ್ ನ ಮಾಡಿದ್ರಿ, ಇದಾದ್ಮೇಲೆ ಆದಂತ ಬೆಳವಣಿಗೆ ಈಗ ಕರ್ನಾಟಕದ ಮುಂದಿದೆ. ನಾವಿವಾಗ ಎಂತ ಸಮಾಜದಲ್ಲಿ ಇದೀವಂದ್ರೆ ತಪ್ಪು ಮಾಡೋರು ಫ್ರೀಯಾಗಿ ರೋಮ್ ಮಾಡ್ತಾ ಇದಾರೆ. ಅವರು ಏನು ತಪ್ಪು ಮಾಡದಿರೋ ತರ ಅವರು ರೋಮ್ ಮಾಡ್ತಾ ಇದಾರೆ. ಬಟ್ ತಪ್ಪು ಮಾಡದಿರೋರು ಹೆದರ್ಕೊಂಡು ಸಮಾಜದಲ್ಲಿದ್ದಾರೆ. ಆ ತರ ಒಂದು ಸಂದರ್ಭ ಬಂದಿದೆ. ಇವಾಗ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರಲ್ಲ, ಅವ್ರ ಮೆಸೇಜಸ್ಗೂ ರೇಣುಕಾ ಸ್ವಾಮಿ ಮೆಸೇಜ್ಗೂ ಏನ್ ವ್ಯತ್ಯಾಸ ಇಲ್ಲ. ಸೊ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಅದೆಂತ ಜೋಕ್ ಇವರೇ ಹೆಣ್ಮಕ್ಳಿಗೆ ಈ ತರ ಮೆಸೇಜಸ್ ಕಳಿಸ್ತಾರಂದ್ರೆ ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಾಸ್ಮೆಂಟ್ ಆಗ್ಲಿ, ರೇಪ್ ಆಗ್ಲಿ, ಮರ್ಡರ್ಗಳು ಆಗ್ತಾ ಇರೋದು. ಇಷ್ಟೆಲ್ಲ ನಾವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ನೀವು ಒಂದು ಪೋಸ್ಟ್ ಅನ್ನ ಮಾಡ್ತೀವಿ, ಸ್ತ್ರೀ ದ್ವೇಷಿಗಳಂತಾನು ಕೂಡ ನೀವು ಬಳಸಿದ್ರಿ. ಯಾಕೆ ಈ ತರ ಮನಸ್ಥಿತಿ ಅಂತ ಇವ್ರಿಗೆಲ್ಲ? ಅವ್ರ ಮೆಂಟಲ್ ಸ್ಟೇಟ್ ಸರಿಗಿಲ್ಲ ಅನ್ಸುತ್ತೆ ನನಗೆ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ಇಲ್ವಾ? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಆಮೇಲೆ ನಾವೇನ್ ತಪ್ಪು ಮಾಡಿದೀವ ನಾವ್ ಹೆದರ್ಕೋಬೇಕು ಅಂತ? ಸತ್ಯನ್ ಹೇಳೋರು ನಾವೇನಕ್ಕೆ ಹೆದರ್ಕೋಬೇಕು? ಯೋಚನೆ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು. ನಿಮ್ಮನೆಯವ್ರಿಗೆ ಹಿಂಗಾದ್ರೆ ಯಾರೋ ಬೇರೆಯವ್ರು ಓಕೆ ಅವ್ರಿಗೂ ಅನ್ಸ್ತಪ್ಪ, ಓ ಈ ಹೆಣ್ಮಗು ಸರಿಗಿಲ್ಲ ಅಂತ, ಅವರೇ ಕಾನೂನು ಅವ್ರ ಕೈಗೆ ತಗೊಂಡ್ರೆ. ಸೆಲೆಬ್ರಿಟಿ ಆದವ್ರಿಗೆ ನಿಮ್ಗೇನೆ ಈ ರೀತಿ ಅಂದ್ರೆ ಇನ್ನು ಸಾಮಾನ್ಯ ಮಕ್ಳಿಗೆ ಯೋಚನೆ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೋತಾ ಇದಾರೆ. ಈ ಸಮಾಜದಲ್ಲಿ ಹೆಣ್ಮಕ್ಳು ಯಾರು ಸೇಫ್ ಇಲ್ಲ. ಮುಂದೆ ನಿಮ್ನ ಒಂದು ಫಾರ್ವರ್ಡ್ ಏನಿರುತ್ತೆ? ನಾನು ಹೆದ್ರಲ್ಲ, ನಾನು ಒಬ್ಳೆ ಬೇಕಾದ್ರೆ ಫೈಟ್ ಮಾಡ್ತೀನಿ. ಸೆಲೆಬ್ರಿಟೀಸ್ ಆಗಿ ಅವರಿಂದ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿಸಿ, ಟ್ರೋಲಿಂಗ್ ಎಲ್ಲ ಮಾಡೋದನ್ನ ಬಿಟ್ಬಿಡ್ಬೇಕು. ಅವ್ರ ಫ್ಯೂಚರ್ ನೀವ್ ಯೋಚನೆ ಮಾಡಿ, ಏನಾಗ್ಬೋದು ಅವ್ರ ಫ್ಯೂಚರ್. ಕೆಲಸ ಹುಡುಕಿ ಒಳ್ಳೆ ಬುದ್ಧಿ ಬರ್ಲಿ. ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾಳೆ ಆಕ್ಚುಲಿ ಕೋರ್ಟ್ ಇದೆ, ಸೊ ಮೇ ಬಿ ನಾಳಿದ್ದು ಬೈ ದೆನ್ ನಾನು ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಸೊ ಎಲ್ರಿಗೂ ಕೂಡ ಒಬ್ಬ ನಟನನ್ನ ಅಥವಾ ನಟಿಯನ್ನ ಆರಾಧಿಸೋದು, ಅಭಿನಂದಿಸೋದಕ್ಕೆ ಆ ಒಂದು ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಆದರೆ ಕ್ರೈಮ್ನಲ್ಲ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಳ್ಬೇಕು. ಎಲ್ರಿಗೂ ಕೂಡ ಒಂದು ಪರ್ಸನಲ್ ಒಪಿನಿಯನ್ ಇರುತ್ತೆ. ಆ ಒಪಿನಿಯನ್ನ ನಾವು ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಮನಸ್ಥಿತಿ ಈ ಫ್ಯಾನ್ಸ್ಗಳಿಗೆ ಯಾಕೆ ಅನ್ನುವಂತಹ ಪ್ರಶ್ನೆ. ಫಸ್ಟ್ ಆಫ್ ಆಲ್ ರಮ್ಯಾ ಅವರು ಅವತ್ತು ಹಾಕಿದಂತಹ ಒಂದು ಪೋಸ್ಟ್ ಏನಿತ್ತು, ಅವ್ರು ಹೇಳಿರೋದೇನು? ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಭರವಸೆ ಇದೆ ಅಂತ. ತಪ್ಪೇನಿದೆ? ನೀವು ಯಾವುದನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ? ಕ್ರೈಮ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಯಾಕೆ? ರೇಣುಕಾಸ್ವಾಮಿ ಅವತ್ತು ಪವಿತ್ರ ಗೌಡಗೆ ಏನು ಮೆಸೇಜ್ ಮಾಡಿದ್ದ, ಆ ವ್ಯಕ್ತಿ ಮಾಡಿದಂತಹ ಮೆಸೇಜ್, ಕಳಿಸಿದಂತಹ ಫೋಟೋಗಳು ಅದು ತಪ್ಪು ಅಂತ ಪ್ರತಿಯೊಬ್ಬರು ಕೂಡ ಹೇಳಿದರು. ಆದರೆ ಅದರ ನಂತರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆಯಲ್ಲ ಅದನ್ನು ಕೂಡ ಪ್ರಶ್ನಿಸಲಾಯಿತು. ಆಗಲೂ ನಿಮ್ಮೆಲ್ಲರೂ ಕೂಡ ಏನಂದ್ರಿ, ರೇಣುಕಾಸ್ವಾಮಿ ಮಾಡಿದ್ದು ಸರಿನಾ ಅಂತ. ಈಗ ನೀವುಗಳು ಮಾಡ್ತಾ ಇದ್ದೀರಲ್ಲ ಆ ಕೆಟ್ಟ ಮೆಸೇಜ್ಗಳು, ನೀವು ಕೂಡ ರೇಣುಕಾಸ್ವಾಮಿನ ನೀವು ಮಾಡಿದ್ದು ಸರಿನಾ? ಶೇಮ್ ಆನ್ ಯು. ನಿಮ್ಗಳ ಫೋಟೋ ಹಾಕ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ನಿಮ್ಗಳ ಹೆಸರುಗಳನ್ನು ಹಾಕ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ. ಆದರೂ ಕೂಡ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದೇನು, ಅಮ್ಮ ಅಕ್ಕ ಅಂದ್ಕೊಂಡು ಮೆಸೇಜ್ ಮಾಡೋದೇನು? ನಿಮ್ಮನೆ ಹೆಣ್ಮಕ್ಳನ್ನ ಕೇಳಿ ಹೀಗೊಂದು ಮೆಸೇಜ್ ಮಾಡ್ತಾ ಇದ್ದೀನಿ, ಇಸ್ ಇಟ್ ಫೈನ್ ಅಂತ. ಆಗ ಗೊತ್ತಾಗತ್ತೆ ನಿಮ್ಮ ಮನೇಲಿ ಎಷ್ಟು ಉಗಿತಾರೆ ಅಂತ. ಇನ್ನು ಮತ್ತೊಂದು ಸಂಘರ್ಷ, ಅದು ಕೂಡ ದರ್ಶನ್ ಫ್ಯಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಪ್ರಥಮ್ ಗುಡುಗಿದ್ದಾರೆ. ಗೂಂಡಾಗಿರಿ ಬಿಟ್ಬಿಡಿ, ಬಾಸಿಸಂ ನಡೆಯಲ್ಲ, ನನ್ನ ಯಾರಿಂದಲೂ ಕೂಡ ಹೆದರಿಸೋಕ್ಕಾಗಲ್ಲ. ದರ್ಶನ್ ಅಭಿಮಾನಿಗಳಿಗೆ ಖಡಕ್ ವಾರ್ನಿಂಗ್ ಇದು ಪ್ರಥಮ್ ಕಡೆಯಿಂದ. ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ದುಷ್ಕರ್ಮಿಗಳ ಗುಂಪೊಂದು ಡ್ರ್ಯಾಗರ್ ತೋರಿಸಿ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ರು. ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಂಡು ಕೆಲವರು ಬೆದರಿಕೆ ಹಾಕಿದ್ರು ಅಂತ ನಟ ಪ್ರಥಮ್ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ ಪ್ರಥಮ್, ದೇವಸ್ಥಾನದಲ್ಲಿ ಮಾರ್ಕಾಸ್ತ್ರಗಳನ್ನ ಇಟ್ಕೊಂಡಿದ್ರು, ಅಲ್ಲಿಯೇ ರಕ್ಷಕ್ ಕೂಡ ಇದ್ರು. ಎಸ್ಪಿಗೆ ಎಲ್ಲ ಮಾಹಿತಿ ನೀಡಿದ್ದೀನಿ, ಅವರು ತನಿಖೆ ಮಾಡ್ತಾರೆ. ಎಲ್ಲ ಹೆಸರನ್ನ ಹೇಳಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗ್ತಾ ಇತ್ತು. ದರ್ಶನ್ ಸರ್, ನಿಮ್ಮ ಹುಡುಗರಿಗೆ ಹೇಳಿ, ಗೂಂಡಾ
ಚಿರತೆಗಳನ್ನ ಸಾಕಬೇಡಿ, ಮನೆಯಲ್ಲಿ ನಾಯಿಗಳನ್ನ ಸಾಕಿ. ನಿಮಗೆ ಫ್ಯಾನ್ಸ್ ಇರುವಂತೆ ನಮಗೂ ಇದ್ದಾರೆ. ದರ್ಶನ್ ಸರ್ ನಿಮಗೆ ಯೋಗ್ಯರ ಸಹವಾಸ ಇರಲಿ ಸರ್ ಅಂತ ಪ್ರಥಮ್ ನಗುಮುಖದಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರಥಮ್ ಮಾತಿಗೆ ನಟ ರಕ್ಷಕ್ ಬುಲೆಟ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಈ ಘಟನೆಗೂ ನನಗೂ ಸಂಬಂಧ ಇಲ್ಲ, ನಾನು ರೌಡಿಸಮ್ ಬೇರೆ ಕೆಲಸ ಎಲ್ಲ ಮಾಡೋಕೆ ಹೋಗಲ್ಲ. ನನ್ನ ತಪ್ಪೇನಾದರೂ ಇದ್ರೆ ನನ್ನ ಮನೆ ಬಾಗಿಲಿಗೂ ಕೂಡ ಅದರ ಕರ್ಮ ರಿಟರ್ನ್ ಆಗುತ್ತೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಪ್ಲೀಸ್ ಕಂಪ್ಲೇಂಟ್ ಕೊಡಿ, ನನಗೆ ಉದ್ದೇಶ ಇಲ್ಲ. ಇಂಥ ಗೂಂಡಗಳನ್ನೆಲ್ಲ ಯಾಕೆ ಸಾಕೋತೀರಾ? ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗ್ ಬಾಸ್, ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್, ನಮಗ್ ತೊಂದರೆ ಆಗ್ಬಾರ್ದು. ದರ್ಶನ್ ಸರ್ ಹೆಸರಿಗೆ ಯಾರು ಮಸಿ ಬಳಿಬೇಡಿ. ಅವ್ರ ಹೆಸರು ಹೇಳ್ಕೊಂಡು ಮಾಡೋ ಅಯೋಗ್ಯರು ನಾನು ಹೇಳ್ತಾ ಇರೋದು. ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ತರ ಆಗ್ತಿತ್ತು, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್. ನಿಮ್ಮ ಕಡೆಯವರು ಸುಮ್ಮನಿದ್ರೆ ಚಂದ ಸರ್, ದಯವಿಟ್ಟು ನಮ್ಮ ವಿಚಾರಕ್ಕೆ ಬರಬಾರ್ದು ಸರ್. ಬೇರೆಯವ್ರಿಗೆ ದಾಳಿ ಮಾಡೋದಾಗ್ಲಿ, ಧಮಕಿ ಹಾಕೋದಾಗ್ಲಿ, ರೌಡಿಸಮ್ ಮಾಡೋದಾಗ್ಲಿ, ಮತ್ತೇನೋ ವೆಪನ್ಸ್ ತೋರಿಸಿದ್ರು, ಮತ್ತೊಂದು ತೋರಿಸಿದ್ರು. ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ. ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದರೆ ಆ ತಾಯಿ ನನ್ನ ನೋಡ್ಕೊಳ್ಳಿ. ನಾನೇನಾದ್ರು ಧಮಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದರೆ, ಆ ದೇವ್ರು ನನಗೆ ಶಿಕ್ಷೆ ಕೊಡಲಿ.